ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ಪರಿಚಯವನ್ನು ನೋಡೋಣ. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ 20ನೇ ಶತಮಾನದ ಕನ್ನಡದ ಯುಗದ ಕವಿ, ಜಗದ ಕವಿ ಎಂದೇ ಕರೆಯಲ್ಪಡುವ ಇವರು ಕನ್ನಡ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದಿದ್ದರು. ವಿಶ್ವಮಾನದ ಸಂದೇಶ, ಜೈ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆ ಮತ್ತು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ನಮ್ಮ ರಾಷ್ಟ್ರಕವಿ ಕುವೆಂಪು. ಇವರು ಹುಟ್ಟಿದ್ದು ಡಿಸೆಂಬರ್ 29, 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಸಾಹಿತ್ಯ ಪ್ರಕಾರಗಳು ಕಾವ್ಯ, ಕಾದಂಬರಿ, ನಾಟಕ, ವಿಮರ್ಶೆ, ಚಿಂತನೆ. ಇವರ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ 1977 ಶ್ರೀ ರಾಮಾಯಣ ದರ್ಶನಂಗೆ ಬಂದಿತು. ಕೇಂದ್ರ ಸಾಹಿತ್ಯ ಅಕಾಡೆಮಿ 1955ರಲ್ಲಿ ಬಂದಿತು. ಪದ್ಮವಿಭೂಷಣ 1988ರಲ್ಲಿ ಬಂದಿತು. ಕರ್ನಾಟಕ ರತ್ನ 1992ರಲ್ಲಿ ಬಂದಿತು. ಇವರ ಮರಣ ನವೆಂಬರ್ 11, 1994 ಮೈಸೂರಿನಲ್ಲಿ ನಿಧನರಾದರು. ಧನ್ಯವಾದಗಳು.